ಮತ್ತೆ ಏನು ಬೇಕು ತಗೊಂಡು ತಿನ್ನಿ ಹೊಟ್ಟೆ ತುಂಬಾನ. ತಿಂತೀನಿ. ಅಯ್ಯೋ ಏನು ಘಮ ಘಮ ಅಂತ ಕುಂತದೆ. ಇಂಥ ಊಟ ಉಂಡು ಎಷ್ಟು ದಿವಸ ಆಗೋಗಿತ್ತು. ಊಟ ಮಾಡಿ ಹೊಟ್ಟೆ ತುಂಬ ನಾಚಿಕೆ ಬೇಡಿ. ನನಗಂತೂ ತುಂಬ ಇಷ್ಟ ಆಯ್ತು ರೀ. ಫಿಶ್ಶು ಇದೆಲ್ಲ ತುಂಬ ಚೆನ್ನಾಗಿದೆ. ಈಗ ಓಪನ್ ಆಗಿರೋ ಹೊಸ ಹೋಟ್ಲು ಇಷ್ಟ ಆಯ್ತಾ? ಅಯ್ಯೋ ಹೋಟ್ಲಿ ಹಂಗಾರ ಇರಲಿ, ನಮಗೆ ಊಟ ಚೆನ್ನಾಗಿರ್ಬೇಕು ಅಷ್ಟೇ. ಭಾಳ ಚೆನ್ನಾಗದೆ. ಊಟ ಮಾಡಿ ಐತೆ ನಾಚಿಕೆ ಬೇಡಿ. ಇನ್ನೇನು ಏನಾರ ಕಿರಿಕ್ ತೆಗ್ದಾರ ಮೌನ ನಮ್ಮ ಅಪ್ಪನೂ. ಅಯ್ಯೋ ಇದ್ದಿದ್ದೆ ಅಲ್ವಾ ಕಿರಿಕು. ಅವರೇನು ನೆನ್ನೆ ಮೊನ್ನೆಯವರ ಅವಾಗಲೂ ನನಗೆ ಕಿರಿಕ್ನವರೇ ತಾನೇ. ಏನೂ ಮಾಡೋಕ್ಕಾಗಲ್ಲ. ನೋಡು ಮಮ್ಮಿ, ನೀನು ಅವ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬೇಡ. ಅವ್ರು ಅದೇ ಥರ ಅವರು ತುಂಬ ಹೊಟ್ಟೆ ಕಿಚ್ಚಿನ ಜನ ಅವರು. ಅಲ್ಲ ರೀ, ನೋಡು ಬರೀ ಟೀ ಕಾಫಿ ಸೇಕೆ ಯಾವ ಥರ ಜಗಳ ಮಾಡ್ತಾರೆ. ನಮ್ಮಮ್ಮ ಏನು ತಿನ್ನಕ್ಕಿಲ್ತಾನೆ ಬಂದಿದ್ದಾರಾ? ಏನೋ ನಮ್ಮ ಮೇಲಿರೋ ಪ್ರೀತಿಗೆ ತಾನೇ ಬಂದಿರೋದು. ಅಯ್ಯೋ ಮಾಡು ಬಂಗವ, ಇನ್ನೊಂದು 4 ದಿವಸ ಹಿಂಗೆ ಟಾರ್ಚರ್ ಕೊಟ್ರೆ ಹೋಯ್ತಾರಂತೆ ಕಾಡ್ದಿ. ಎಲ್ಲಿಗೆ ಹೋಯ್ತಾರೆ? ಏನು ಮಗಳು ಮಾತಾಡ್ತಾ ಇದ್ದಲ್ಲ ಮಗಳ ಮನೆಗೆ ಹೋಗೋಕ್ಕೆ? ಮಗಳು ಮನೆಗೆ ಹೋಗ್ತಾರೆ, ಹೋಗಿ ಎಲ್ಲಾರು ಸೇರ್ಕೊಳ್ಳಾಕ ನಮ್ಗೇನು ಏನೋ ಪೂಜೆ ಮಾಡ್ಕೊಂಡು ಮನೆ ಬರ್ಸ್ಕೋಬೇಕಾಗಿತ್ತು, ಬರ್ಸ್ಕೊಂಡು ಅಷ್ಟು ಬಿಟ್ರೆ ಇನ್ನೇನು. ಡೈಲಿ ಉಪೇಸನೆ ಮಾಡಿಕ್ಕು, ಮಣ್ಣಣಿಯಾಗಿ ಮಾಡಿಕ್ಬೇಡ. ಆಮೇಲೆ ತಿನ್ಕೊಂಡು ಅದೇ ರುಚಿ ಕೇಳ್ತಾರೆ. ಆಮೇಲೆ ಅದನ್ನೇ ಹೇಳ್ದೆ ಇವಳಿಗೆ, ಉಪ್ಪೆಸರು ಖಾರನೂ ಆಡಿಸ್ಬೇಡ, ಬರೀ ಸಾಂಬಾರ ಕಾಳು ಬೇಯಿಸ್ಬಿಟ್ಟು ನೀರು ಬಿಟ್ಕೊಡು, ಉಪವಾಸ ಕಮ್ಮಿಯಾಗಿ ಹಾಕ್ಬಿಟ್ಟು ಅಂತ. ಇವಳು ಖಾರ ಇಲ್ದಾರ ನಾವೇನು ಊಟ ಮಾಡೋದು ಅಂತ ಇದ್ದಾಳೆ. ಬರೀ ಹೋಗ್ಬೇಕಾದ್ರೆ ಚಿಕನ್ ಮಟನ್ ಮತ್ತು ಫಿಶ್ಟು, ಇವಾಗೆಲ್ಲ ಪಿಕ್ಕಲ್ ಸಿಗುತ್ತೆ, ಉಪ್ಪಿನಕಾಯಿ, ಅದು ತಗೊಂಡು ಇಟ್ಕೊಬಿಡೋಣ ನಾವು. ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ನಾವು ಹಾಕೊಂಡು ತಿನ್ಬೋದು. ಅವ್ರಿಗೆ ಮಾಮೂಲಿ ಉಪ್ಪು ಸಾಂಬಾರು ಇಡ್ಬೋದು. ಆ ಪಿಕ್ಕಲಲ್ಲಿ ಚಿಕನ್ ಮಟನ್ ಪೀಸಸ್ ಎಲ್ಲ ಇರುತ್ತಲ್ವಾ, ನಮಗೆ ತಿಂದಂಗೂ ಆಗುತ್ತೆ, ಮತ್ತು ಅವ್ರಿಗೆ ಮಾಡ್ಕೊಂಡು ತಿಂತವ್ರೆ ಅಂತಲೂ ಗೊತ್ತಾಗಲ್ಲ. ಹಂಗೂ ಇರ್ತದ. ಸರಿ, ಮತ್ತೆ ಹೋಗೋ ಹೊತ್ತಲ್ಲಿ ತಗೊಂಡನು ಬಿಡು, ತಗೊಂಡು ಹೋಗುವೆ ಮಡಿಕಳಿ ಫ್ರಿಜ್ಜಲ್ಲಿ. ಅವ್ರು ಇಲ್ದ ಹೋದಾಗ ಅತ್ತಾಗಿತ್ತಾಗ ಹೋಗ್ತಾರೆ ಕೆಲಸ ಪಲ್ಸಕ್ಕೆ, ಆಗ ನೀನು ಅತ್ತೆಂತ ತಿನ್ನಿವ್ರತ್ತೆ. ಅಯ್ಯೋ ನಿಜವಾಗ್ಲೂ ಅಳಿಮಯ್ಯವರೇ, ನಿಮ್ಮಂಥ ಅಳಿಮೈನ ಪಡೆಯೋಕ್ಕೆ ಪುಣ್ಯ ಮಾಡಿದೆ ನಾನು. ಎಷ್ಟು ಒಳ್ಳೆಯವರು ನೀವು. ನಿಜವಾಗ್ಲೂ ನೀವೇನಾದ್ರೂ ನಮಗೆ ಭಾಳ ನೀವು ನಿಮ್ಮ ಅಪ್ಪ ಅಮ್ಮನ ಥರನೇ ಬುದ್ಧಿ ಕಲಿಸ್ಬಿಟ್ಟಿದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಬೇಕಾಗಿತ್ತು ಹೇಳಿ ಇವಾಗ. ಅದೇಮ್ಮ ಊಟ ಮಾಡಿ ನೀವು. ಪಾಪ ನೀವು ಆಗ್ಲಿಂದ ನಮಗೆ ಆಶ್ರಯ ಕೊಟ್ಕೊಂಡು ಇಸ್ಕೊಂಡಿರ್ತಿಲ್ವಾ, ಈಗ ನಾವು ಹಂಗೆ ಅನ್ಬಿಟ್ರೆ ಅದದ. ಅಯ್ಯೋ ಅದೆಲ್ಲ ನೆನ್ಸ್ಕೊಳಕ್ಕಾಗುತ್ತಪ್ಪ, ಇವಾಗೆಲ್ಲ ಜನಗಳು ಬದಲಾಗ್ತಾರೆ, ಹಳೇದೆಲ್ಲ ನೆನ್ಸ್ಕೊಳಕ್ಕಾಗುತ್ತಾ? ನಿಮ್ಮ ಅಪ್ಪ ಅಂತೂ ನನ್ನ ದುರುನೇ ನನ್ನೇ ನೋಡ್ತಾರೆ. ಏನಕ್ಕೆ ಹಂಗೆ ನೋಡ್ತಾರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಣ್ಣ ಮೆಡ್ರಿಸ್ಕೊಂಡು ಏನೋ ಕೋಪ್ತಾ ನೋಡ್ತಾರೆ. ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಿ? ಚಾಡಿ ಹೇಳ್ಕೊಟ್ಟಿದ್ದೀನಿ ನಾನು. ಅವ್ರಿಗೆ ಊಟ ಹಾಕೊಡ್ಬೇಡಿ ಅಂತ ಹೇಳ್ಕೊಟ್ಟಿದ್ದೀನೋ, ಇಲ್ಲ ತಂದಾಕ್ಬೇಡಿ ಅಂತ ಹೇಳ್ಕೊಟ್ಟಿದ್ದಾನೋ? ಹೇಳಿ ಮಯ್ಯ ನೀವೇನೆ. ಅತ್ತೆ ನೀವು ಹೇಳ್ಕೊಟ್ರು ನನಗೇನು ಬೇಜಾರಿಲ್ಲ. ನೀವೇನೇ ಮಾಡಿದ್ರು ಒಂದು ಒಳ್ಳೇದಾಗಲಿ ಅಂತಲೇ ಮಾಡ್ತಿರೋ ಹೊರತು ಕೆಟ್ಟದಂತೂ ಬಯಸಕ್ಕಿಲ್ಲ. ನೀವು ನಿಮ್ಮ ಬಗ್ಗೆ ಏನೋ ಅಂತ ನನಗೆ ಗೊತ್ತೋತೆ. ನೀವು ಯಾಕೂ ತಲೆಗೆಡ್ಸ್ಕೊಬಿಟ್ಟು ಕಾಣ್ತೆ, ನೀವು ಆರಾಮಾಗಿರಿ ನೀವು. ಅಯ್ಯೋ ಅವ್ವ, ಊಟ ಮಾಡೋದು ನಿಮ್ದಾಗಿ, ಅದಕ್ಕೆಲ್ಲ ಏನಕ್ಕೆ ತಲೆಗೆಡ್ಸ್ಕೊತೀಯ ನೀನು? ಅವ್ರು ಏನಕ್ಕೆ ಅವ್ರ ಬಗ್ಗೆ ನಾವು ಟೆನ್ಷನ್ ತಗೋಬೇಕು? ಅವಶ್ಯಕತೆನೇ ಇಲ್ಲ. ಯಾಕೆ ಟೆನ್ಷನ್ ತಗೋಬೇಕು ಹೇಳು? ಅವಕ್ಕೆಲ್ಲ ಟೆನ್ಷನ್ ತಗೊಳಕ್ ಹೋಗಬಾರ್ದು. ಓಹೋ ವಸಂತಿ, ಏನು ಹೋಟ್ಲು ಬಂದಿದ್ದೀರಾ? ಆಂಟಿ, ಅದು ಅಮ್ಮನಿಗೆ ಹುಷಾರಿರ್ಲಿಲ್ಲ, ಅದಕ್ಕೇನೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಆಂಟಿ. ಅಯ್ಯೋ ಹಂಗವಾ, ಸರಿ ಹುಷಾರಿಲ್ಲ ಅಂತಿದ್ರಿ. ಈ ಪಾಟಿ ಮಟನು, ಕೈಮಾ, ಮೀನು, ಮೊಟ್ಟೆ, ಚಾಪೀಸು, ಈ ಪಾಟಿ ತರಾವರಿ ತಗೊಂಡು ಕೂತಿದ್ದೀರಿ ಇಲ್ಲವೇ? ಆರೋಗ್ಯ ಹಾಳಾಗಕ್ಕಿಲ್ವಾ? ಹುಷಾರಿಲ್ದ ಹೋದವ್ರಿಗೆ ಮೊಸರನ್ನು ತಿಳಿಸಾರನ್ನು ಇಲ್ಲ ಉಪ್ಪೆಸರನ್ನು ಕೊಡ್ಬೇಕು ತಾನೆ. ಅಯ್ಯೋ ಮಗ ಬೇಡಕಣ, ನನಗೆ ತಿನ್ನಕ್ಕಾಯ್ತಲ್ಲ. ಅಯ್ಯೋ ಬೇಡ ಅಂತೇವನಿ ಕಣವ ರಿಕ್ಮಿಣಿ. ಏನು ಮಾಡಿ ನನ್ನ ಮಗಳು ಏನಾರು ಒಂದು ತಿನ್ನವ ಅಂತ ಹಂಗೆ ಹಿಂಸೆ ಮಾಡ್ತಾವಳೆ. ಹುಷಾರಿಲ್ವಾ? ಬೇಡ ಬಿಡಿ, ತಿನ್ಬೇಡಿ ಕಣಕ್ಕೆ ಹುಷಾರಿಲ್ದಾನೆ ಇದ್ರೆ. ಆಂಟಿ ನೀವೇನಿಲ್ಲಿ? ನಾವು ಹೋಟ್ಲಲ್ಲಿ ತಿನ್ನದಂತ ಬಂದೆ. ಸಾವುಕಾರಿ ಮಾತಾಡಕ್ಕಿಲ್ವಲ್ಲಪ್ಪ. ಏನು ಸಮಾಚಾರ? ಏನಿಲ್ಲ ಕಣಪ್ಪ, ಅತ್ತೆಗೂ ಎಂಟಿಗೂ ಚೆನ್ನಾಗಿ ತಿನ್ನಿಸ್ತಾ ಇದೆಯೇ? ತಿನ್ಸ ಏನಿದ್ದಾರೆ ನಿಮ್ಮ ಅವನು ನಿಮ್ಮ ಅಪ್ಪನವೇ? ಅವ್ರೇನಿಗೆ ಬರ್ತಾರೆ ಇಲ್ಲಿ? ನಿಮ್ಗೇನು ಗೊತ್ತಾಗಲ್ಲ ಮೇಡಮ್ಮ? ನಮ್ಮ ಅಪ್ಪನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಬಂದಿರೋದು ನಾವು. ಹುಷಾರಿಲ್ವವ? ನಂಗೆ ಏನು ಗೊತ್ತು, ಬಾಣೆ ಸುಂಟ ಕೂತದೆ ನಿಮ್ಮವ್ವ ಹುಷಾರಿಲ್ಲ ಅಂತಂದ್ರೆ ನನ್ಗೆ ಗೊತ್ತಾಗಲ್ಲ. ಇವಾಗ ಏನು ಏನು ಇಲ್ಲಕತ್ ಬಿಡವ, ಏನು ಇಲ್ಲಕತ್ತೆ. ಸರಿ ಉಣ್ಣಿ ಬನ್ನಿ ಊಟ ಮಾಡಿ. ಅಯ್ಯೋ ಬೇಡಕತ್ತ, ಊಟ ಮಾಡಿ. ಅಯ್ಯೋ ಇವಳು ಕೈ ಬೇರೆ ಸಿಗಾಕಲ್ವಲ್ಲ ತಾಯಿ, ಏನು ಮಾಡೋದು ಇವಾಗ? ನಿಮ್ಮ ಅತ್ತೆಗೆ ಫಿಟ್ಟಿಂಗ್ ಇಡ್ತಾಳ ಕಂಡ್ಬಿಡು. ಅಮ್ಮ ನಿನ್ನ ಬಾಯಿ ಮುಚ್ಕೊ ಊಟ ಮಾಡು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಮ್ಮ. ಏನು ಮಾಡೋಕ್ಕಾಗುತ್ತೆ? ಗೊತ್ತಾಗ್ಲಿ ಬಿಡು. ಏನು ಮಾಡೋದು ಇವಾಗ ಗೊತ್ತಾದ್ರೆ? ಊಟ ಮಾಡ್ತಿದ್ರು ಅದಕ್ಕೆ ಮೊಸರನ್ನ ತಿನ್ನಕ್ಕೆ ಕರ್ಕೊಂಡು ಹೋಗಿದ್ದು ಬೋಟ್ಲೋಗಿ ಅಂದ್ರೆ ಆಯ್ತು ಬಿಡು. ಅವಳನ್ನ ಡೀಟೇಲಾಗಿ ಹೇಳೋಕೋದಳ. ಹೋಟ್ಲಲ್ಲಿ ಸಿಕ್ಕಿದ್ರು ಅಂತಾರೆ ಅಲ್ವಾ? ಅತ್ತೆ ಊಟ ಮಾಡ್ತಿಲ್ವಲ್ಲ, ಅದಕ್ಕೆ ಡಾಕ್ಟ್ರು ಇಂಜೆಕ್ಷನ್ ಮಾಡಬೇಕು, ಒಂಚೂರು ಏನಾದ್ರು ಹೊಟ್ಟೆ ತಿನ್ಸ್ಕೊಂಡು ಕರ್ಕ ಬನ್ನಿ ಅಂದರು. ಅದಕ್ಕೆ ಕರ್ಕೊಂಡೋಗಿದ್ದು ಹೋಟ್ಲಾಗೆ ಅಂತಂದ್ರೆ ಆಯಿತು. ಅದಕ್ಕೇನು ಏನು ತಲೆ ತೆಗ್ದಾಕ್ಬಿಟ್ಟಾರ, ನೋಡ್ಕೊಳ್ಳೋದು ಬಿಡು. ಗೊತ್ತಾದ್ಮೇಲೆ ಹೇಳಕ್ಕೋದಲ್ಲ ಅದೊಂದು ಸುದ್ದಿ ಅಂತವ. ಅಯ್ಯೋ ಈ ಆಂಟಿ ಬಗ್ಗೆ ಗೊತ್ತಿಲ್ಲ ಕಣ್ರಿ ನಿಮಗೆ. ದೊಡ್ಡ ಫಿಟ್ಟಿಂಗ್ ರಾಣಿ ಇವಳು, ಗೊತ್ತಾ? ಎಷ್ಟು ಫಿಟ್ಟಿಂಗ್ ಇರ್ತಾಳೆ ಅಂತ. ನಂಗೆ ನಿಜವಾಗ್ಲೂ ತಿನ್ನಕ್ಕೆ ಆಗ್ತಾ ಇಲ್ಲ. ನೋಡ್ಬಿಟ್ಟಲ್ಲ ಸುಮ್ಮನೆ ಅತ್ತೆ ಮಾವನ ಹತ್ರ ಹೋಗಿ ಫಿಟ್ಟಿಂಗ್ ಇರ್ತಾಳೆ ಅಂತ. ಫಿಟ್ಟಿಂಗ್ ರಾಣಿ ಇವಳು, ಗೊತ್ತಾ? ಗೊತ್ತಾಗಲಿ ಬಿಡು. ಇನ್ನೇನು ಮಾಡೋಕ್ಕಾಯ್ತು, ತಿನ್ಕೊಳ್ಳಿ ಇವಾಗ ಹೋಗೋದು ಬೇಗ. ಸರಿ ಆಯಿತು. ಯಾರನ್ನಾರು ಲಾಯರ್ ಹಿಡಿದು ನಮ್ಮ ಮನೆ ಇದ್ರ ಬಗ್ಗೆ ನೀವು ನೋಡ್ಬೇಕಾಗಿತ್ತಲ್ಲ. ಹೇಗಾದ್ರೂ ಮಾಡಿ ನಮ್ಮ ಹೆಸರು ಮಾಡಿಸ್ಕೊಬಿಡೋಣ ಗುಟ್ನಲ್ಲಿ. ಹಂಗಾಯ್ತದೆ, ಹಂಗೆ ಆಯ್ಕಿಲ್ಲ. ಮಾವ ದೊಡ್ಡ ಮಾವರು ಸೈನ್ ಹಾಕ್ಬೇಕು, ನಿಮ್ಮ ಬಾವರು. ಆಗ ಮಾತ್ರ ನಿಮ್ಮ ಹೆಸ್ರಿಗೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಹೆಂಗೆ ಬರ್ತದೆ? ಸುಮ್ಮನೆ ನಿಮ್ಮ ಹೆಸ್ರಿಗೆ ಬಂದ್ಬಿಟ್ಟದ. ಯಾರನ್ನೂ ಹೆಸರಿರೋದು ನಮ್ಮ ಹೆಸ್ರು ಮಾಡಿ ಅಂತ ಅಂದ್ಬಿಟ್ರೆ ಮಾಡ್ಬಿಟ್ಟಾರ ಸುಲಭವಾಗಿ. ಹಂಗಂದ್ರೆ ಆತದ? ಸ್ವಲ್ಪ ದುಡ್ಡು ಕಾಸು ಕೊಟ್ಬಿಟ್ಟು ಅದೇನು ಮಾಡಿಸ್ಕೋಬೇಕಪ್ಪ, ಹಂಗಂದ್ರೆ ಆಯ್ತದ ಹೇಳಿ? ಇಲ್ಲ ಕಣತೆ, ಅವೆಲ್ಲ ಆಗದ ಕೆಲಸ. ಆಗೆಲ್ಲ ಮಾಡಿಸ್ಕೊಬೋದೈತಿ, ಈಗ ಭಾಳ ಕಷ್ಟ ಆಯ್ತವೆಲ್ಲ. ಹಂಗೆಲ್ಲ ಆಗೋದಿಲ್ಲ, ಅವೆಲ್ಲ ಭಾಳ ತೊಂದರೆ ಆಯ್ತದೆ. ಹೆಂಗೆ ಮಾಡಿಸ್ಕೊಳಕೈತದೆ? ಮಾಡ್ಕೊಡೋರು ಯಾರಿದ್ದರು? ಹಂಗೆಲ್ಲ ಬರೋದೆಲ್ಲ ಬಿಡಿ. ಇವಾಗ ದುಡ್ಡು ಕಾಸು ಖರ್ಚು ಮಾಡಿದ್ರೆ ನೋಡ್ಬೋದು, ಆದರೂ ಆಗ್ಬೋದಲ್ವಾ? ಟ್ರೈ ಮಾಡಬೇಕು. ನೀವು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಏನಂತಾಗೆ ತುಂಬ ಇದಾಗ್ಬಿಟ್ಟು ನನಗೆ ಅದೇ ಒಂದು ಟೆನ್ಷನ್ ಆಗೋಗಿದೆ. ನಮ್ಮ ಭಾವನಿಗೆ ಏನಾದರೂ ಈ ಮನೆ ವಿಷಯ ಗೊತ್ತಾದ್ರೆ ಅವನ ಹೆಸರಲ್ಲಿದೆ ಅಂತ
ಒಂದು ಕ್ಷಣನೂ ಬಿಡೋದಕ್ಕೆ ಪಾತ್ರ ಅಂತ ತೆಗೆದು ಬೀದಿಗೆ ಸೇಕು ಎಸಲ್ಲ. ಮೊದಲೇ ಅವ್ನಿಗೆ ನಮ್ಮ ಕಂಡ್ರೆ ಆಗ್ತಿರ್ಲಿಲ್ಲ. ಅಮ್ಮ ದೊಡ್ಡಪ್ಪನಿಗೆ ಯಾರು ಹೇಳಕ್ ಹೋಯ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಊಟ ಮಾಡೋದು ನೀನು, ಅವೆಲ್ಲ ಟೆನ್ಷನ್ ತಗೋಬೇಡ ನೀನು ಯಾವುದೂ. ಈ ವಿಷಯ ನಮಗೆ ಮಾತ್ರ ಬಿಟ್ಟರೆ ಯಾರು ಗೊತ್ತಿದೆ, ಅದು ಹೆಂಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆಲ್ಲ. ಸುಮ್ಮನಿರು ನೀನು, ನೀನೇ ಟೆನ್ಷನ್ ಮಾಡ್ಕೊಂಡು ನಮ್ಗೆ ಟೆನ್ಷನ್ ಕೊಡ್ತೀಯಾ? ಹಂಗಲ್ಲ ಕಣವ, ನನಗೆ ನಿಜವಾಗ್ಲೂ ಅದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ ಕಣ್ಮಗಳೇ. ಏನು ಮಾಡೋದು ಏನು ಅಂತ ಮುಂದೆ ಜೀವನದ ಬಗ್ಗೆ ಅದೇ ಒಂದು ಚಿಂತೆ ಆಗಿದೆ. ಇವಾಗ ಆಗಲೇ ಮಾವ ದುರ್ದು ನೋಡ್ತಾರೆ ಅವ್ರ ಮನೆ ಇರೋದಕ್ಕೆ, ಇನ್ನು ಮನೆಯಿಂದ ಆಚೆ ಹೋಗು ಅಂತಂದ್ರೆ ಹೋಗ್ಲೇಬೇಕಲ್ವಾ? ಏನವ ನಾನು ದಡ್ಡಿ ಅನ್ಕೊಂಡಿದ್ಯಾ? ಅದಕ್ಕೋಸ್ಕರ ನಿಮ್ಮ ಮನೆ ನನ್ನ ಹೆಸರು ಬರ್ಸ್ಕೊಂಡಿರೋದು. ನೀನು ಯಾವುದೇ ಕಾರಣಕ್ಕೂ ನಾನು ಮನೆ ಬಿಟ್ಟು ಕಳ್ಸಲ್ಲ. ನಾನು ನೀನೇನಕ್ಕೆ ಹಿಂಗೆ ಭಯ ಪಡ್ತಾ ಇದೀಯ? ನೀನು ಹೋಗ್ಬೇಕು ಅಂದ್ರೆ ಅವ್ರು ಹೋಗ್ತಾರೆ. ನೋಡ್ರಿ ಅಮ್ಮನ ಯಾವ ಥರ ಟೆನ್ಷನಲ್ಲಿದ್ದಾರೆ ಅಂತ. ಅದೇ ನನ್ನ ಮಾತು ಕೇಳಿ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಿ? ಈ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನೀವು ದೊಡ್ಡ ಮಾವನವ್ರಿಗೆ ವಿಷಯ ಗೊತ್ತಾಗೋದು ಇಲ್ಲ, ನಿಮ್ಮ ಮನೆ ಹೋಗೋದು ಇಲ್ಲ, ನೀವು ಇಲ್ಲಿಂದನೂ ಹೋಗಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಮಮ್ಮಿ ನೆಮ್ಮದಿ ತಿನ್ನಕ್ಕೆ ಅಂತ ಬಂದ್ಬಿಟ್ಟು ಸುಮ್ಮನೆ ಬೇರೆ ಜನ ನೆನ್ಸ್ಕೊಂಡು ಯಾಕೆ ಮನಸ್ಸು ಅದ್ಗೆಡ್ಸ್ಕೊತೀಯಾ? ಹೊಟ್ಟೆ ತುಂಬ ಊಟ ಮಾಡು ಸುಮ್ಮನೆ. ನೀನು ಏನು ಊಟ ಮಾಡೋದು ಏನೋ ಗೊತ್ತಾಗ್ತಿಲ್ಲಮ್ಮ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಿದೆ ನನಗೆ. ಈ ರುಕ್ಮಿಣಿ ಬೇರೆ ನೋಡ್ಬಿಟ್ಲು, ಇವಳು ಪಕ್ಕ ಪಿಟ್ಟಿಂಗ್ ಇಟ್ಟೇ ಇರ್ತಾಳೆ. ಅಯ್ಯೋ ಇದೊಳ್ಳೆ ಸರಿ ಐತಲ್ಲ, ಯಾಕಮ್ಮ ಎದ್ಕೋತೀಯಾ? ಏನು ಅದರಲ್ಲಿ ಏನು ಭಯ ಪಡೋಂಥದ್ದು ಏನಿದು? ಅಷ್ಟೊಂದು ಭಯ ಪಡೋಕೆ ಹೋಗ್ಬೇಡಮ್ಮ. ಅದು ಯಾರು ಏನು ಮಾಡ್ಕೋತಾರೆ ನಾನು ನೋಡ್ತೀನಿ. ಅವ್ರು ಏನಕ್ಕೆ ಮಾತಾಡ್ತಾರೆ ನಿನ್ನ ಬಗ್ಗೆ? ಏನಾರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನನಗೆ ಹೇಳು ನೀನು, ಆಯಿತಾ? ಹಾಂ ಸರಿ ಕಣವ, ಆಯಿತು. ಊಟ ಮಾಡಿರುತ್ತೆ, ಟೆನ್ಷನ್ ತಗೋಬೇಡಿ ನೀವು ಯಾವ್ದ್ರ ಬಗ್ಗೆನೂ. ನೋಡೋಣ ಯಾರನ್ನಾರು ಕೇಳ್ತೀನಿ. ಹಿಂಗೆ ನಮ್ಮ ಮಾವನವ್ರ ಹೆಸರಲ್ಲಿದೆ, ನಮ್ಮ ಅತ್ತೆಯವರು ಆಗ್ಲಿಂದನೂ ನಮ್ಮ ದೊಡ್ಡ ಮಾವರ ಹೆಸರಲ್ಲಿದೆ. ನಮ್ಮ ಅತ್ತೆ ನಮ್ಮ ಮಾವ ಅದೇ ಮನೇಲಿ ಇದ್ದರು ಯಾವಾಗಲಿಂದನೂ. ಅದ್ರ ಹೆಸರಲ್ಲಿ ಮಾತ್ರ ಅವ್ರದ್ದು ಇದೆ ಅಂತ ಕೇಳಿ ನೋಡ್ತೀನಿ, ವಿಚಾರಿಸ್ತೀನಿ. ಏನಂತಾರೆ ತಿಳ್ಕೊಳ್ಳೋಣ, ಆಯಿತಾ? ನೀವು ತಲೆಗೆ ಇಡ್ಸ್ಕೊಬೇಡಿ, ಯಾವುದು ಏನಾದರೂ ಆಗಲಿ. ನೀವಂತೂ ನಮ್ಮ ಜೊತೆ ಇರ್ತೀರಾ, ಸರಿನತ್ತೆ? ಏನು ಸರಿನೋ ಏನೋ ಕಾಣಿಕಣಪ್ಪ. ನಿಮ್ಮ ಮಾವನವ್ರು ಹೋದಾಗಲೇ ನಾನು ಹೊಂಟೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ತೊಂದರೆನೇ ಇಲ್ಲ. ಪಾಪ ನಿಮಗೆ ಬೇರೆ ತೊಂದರೆ ನನ್ನಿಂದ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ ಬೇಕು ಬೇಕು ಅಂದ್ಬಿಟ್ಟಿದ್ದೆಲ್ಲ ಆರ್ಡರ್ ಮಾಡಿಸ್ಕೊಂಡಿದ್ಯಾ? ಬೇಗ ಬೇಗ ತಿನ್ನು. ಹಾಂ ತಿಂತೀನಮ್ಮ, ತಿಂತೀನಿ. ಹೊಟ್ಟೆ ಕೇಳುತ್ತಾ ನಮ್ಮ ಟೆನ್ಷನ್ನ? ತಿನ್ನೋಣ ಬಿಡು. ಅತ್ತೆ ಸಾಕಾ? ಇನ್ನೇನಾರೇ ಬೇಕಾ? ರಾಗಿ ಮುದ್ದೆ ಸಿಗಲ್ವಾ ಈ ಹೋಟೆಲಲ್ಲಿ? ಇಲ್ಲತ್ತೆ, ರಾಗಿ ಮುದ್ದೆ ಸಿಗಲ್ಲ. ಮತ್ತೆ ಇನ್ನೊಂದೆರಡು ಪರೋಟ ಹೇಳ್ಬಿಡಿ ನನಗೆ. ನಿಮ್ಗೆ ಏನೇನು ಬೇಕು ತಗೋ, ನಿಮ್ಗೇನು ಬೇಕು ತಗೊಳ್ಳೆ. ಮೊದಲಿದ್ದೆಲ್ಲ ಖಾಲಿ ಮಾಡಮ್ಮ, ಆಮೇಲೆ ಬೇಕಾದ್ರೆ ತಗೊಂಡ್ರಾಯ್ತು. ಇಲ್ಲ ತಿಂತೀನಿ ಕಂತರ್ಸೆ. ಸರಿ ಸರಿ ಬೇಗ ತಿನ್ಕಮ್ಮ. ಆ ರುಕ್ಮಿಣಿ ಇತ್ತಾಗೆ ನೋಡ್ತಾ ಇದ್ದಾಳೆ, ಅವಳು ಬೇರೆ ಬಂದ್ಲಲ್ಲ ನೋಡು. ನಮ್ಮ ನೆಮ್ಮದಿ ಅಂದರೆ ನೆಮ್ಮದಿಗೆ ಇರೋಕ್ಕೆ ಬಿಡಲ್ಲ ಜನಗಳು. ಇಲ್ಲಾದ್ರೂ ಒಂದು ನಿಮಿಷ ನಿಮ್ಮದೇ ಇಟ್ಬಿಟ್ಟು ಹೋಗೋಣ ತಿನ್ಬಿಟ್ಟು ಅಂದರೆ ಇಲ್ಲಿಗೂ ಬಂದು ತೊಡಿಕೊಂಡ್ಲಲ್ಲ. ಅದ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬೇಡಿ, ನಾವು ಅವಳ ಹತ್ರ ದುಡ್ಡಿಸ್ಕೊಂಡು ತಿಂತಿದ್ದೀವ. ನೀವೇ ತಲೆಗೆಡ್ಸ್ಕೊತಿರತ್ತೆ. ಊಟ ಮಾಡಿ ನೀವು ಧೈರ್ಯವಾಗಿ. ಅದ್ಯಾವುದೋ ಉಪ್ಪಿನಕಾಯಿ ತಗೋತೀನಿ ಅಂದಲ್ಲ, ಚಿಕನ್ದು ಮಟನ್ದು ಫಿಶ್ದು ತಗೊಬಿಡು. ಫ್ರಿಜ್ಜಲ್ಲಿ ಇಟ್ಕೋ. ಯಾರಿಗೂ ನಿಮ್ಮ ಅತ್ತೆಗೂ ನಿಮ್ಮ ಮಾವನಿಗೂ ಹಾಕೊಡ್ಬೇಡ. ಆಮೇಲೆ ರುಚಿ ತೋರಿಸ್ಬಿಟ್ಟು ಆಮೇಲೆ ಅದನ್ನೇ ಬೇಕು ಬೇಕು ಅಂತ ಕೇಳ್ತಾರೆ. ಅವ್ರಿಗೆ ಬೇರೆ ಕೊಡ್ತೀನಾ? ಅದೇ ಸರಿ ಬಿಡು. ಅದೆಲ್ಲ ಇಲ್ಲ, ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸುಮ್ಮನೆ ಮನೇಲಿ ಮಾಡಿದ್ರೆ ಅವ್ರಿಗೂ ಹಾಕೊಡ್ಬೇಕು. ಅದಕ್ಕೆ ಉಪ್ಪಿನಕಾಯಿ ರೀತಿಲಿ ತಂದು ಇಟ್ಕೊಂಡ್ರೆ ಬೇಕಾದಾಗ ನಮಗೆ ಬೇಕಾದಾಗ ಅವ್ರು ಇಲ್ದೋದಾಗ ಹಾಕೊಂಡು ತಿನ್ಬೋದು. ಒಳ್ಳೆ ಪ್ಲ್ಯಾನ್ ಕಣೆ. ಹಂಗೆ ಮಾಡು. ತಗೊಬಿಡಿ ಒಂದು 4 ಬಾಟ್ಲಿ ಹೆಚ್ಚಾಗೇನೆ. ತಗೋತೀನಿ, ತಿನ್ನಿ. ನೋಡಿ ಹಾಸ್ಪಿಟ್ಲಿಗೆ ಬಂದಿವಿ ಅಂದ್ಬಿಟ್ಟು ಹೆಂಗೆ ತಿಂತ ಕುಂತವ್ರೆ. ಸುಮ್ಮನೆ ಪುಟ್ಟನ ಅಂಟಾಕ್ತೀನಿ ನೋಡಿ. ಅನ್ನಾಗಿ ನನ್ನ ಮಗರು ನನ್ನ ಸೊಸೆರು ನಾವು ಹಾಕಿದ ಗೆರೆ ದಾಟಾಕಿರೋದು ಅನ್ಕೊಂಡು ಬಿಲ್ಡಪ್ ಕೊಡ್ತಿದ್ದು. ಈಗ ಹೆಂಗೆ ದಾಟ್ತಾ ಇದ್ದಾರು? ಇಂಥದ್ದೊಂದು ಸಂದರ್ಭ ಬಿಡಕ್ಕದ್ದ. ಅದಕ್ಕೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿವ್ನಿ, ಫೋಟೋ ಹೊಡ್ಕೊಂಡಿವ್ನಿ, ತೋರಿಸ್ಬಿಟ್ಟು ಹೊಟ್ಟೆ ಉರಿ ಬರ್ಸ್ಬಿಡ್ತೀನಿ. ಸರಿ ಕಣಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.